ಸಮಸ್ತ ಕರ್ನಾಟಕದ ಜನತೆಗೆ ಸ್ವಾಗತ ಹಾಗೆ ಹ್ಯಾಪಿ ದಿವಾಲಿ. ಇವತ್ತು ನಾವು ಬಂದ ಉದ್ದೇಶ ಬಿಗ್ ಬಾಸ್ ಸೀಸನ್ 12 ಕನ್ನಡ. ಈ ವಾರದ ಸ್ವಲ್ಪ ಮಾತುಕತೆ ಅಷ್ಟೇ. ಸುದೀಪ್ ಸರ್ ಬಂದ ಮೇಲೆ ಏನಾಗ್ಬೋದು ಆ ವಿಷಯದಲ್ಲಿ ಒಂದು ಸ್ವಲ್ಪ ಚರ್ಚೆ ಮಾಡುವಂತ ಬಂದಿದೆ. ಹೊಸ ಬಂದ ಕಂಟೆಸ್ಟೆಂಟ್ ಬಗ್ಗೆ ಫಸ್ಟ್ ಮಾತನಾಡುವ. 3 ಜನ ಹೊಸಬ್ರು ಒಳಗಡೆ ಬಂದ್ರು. ಅವರ ಬಗ್ಗೆ ಅನಿಸಿಕೆ. 3 ಜನರು ಒಳಗೆ ಬಂದಿದಾರಲ್ಲ, ಹೌದು, ಅವರಿಗೆ ಮೊನ್ನೆ ಒಂದು ಟಾಸ್ ಇತ್ತು. ಹೌದು. ಯಾವ್ದು ಟಾಸ್? ಕಾಯಿನ್ಸ್ ಟಾಸ್ ಇತ್ತು. ಅದರಲ್ಲಿ ಗ್ರೂಪ್ 3 ಗ್ರೂಪ್ ಇತ್ತು. ಅದರಲ್ಲಿ ಲಾಸ್ಟ್ಗೆ ಆಗುವಾಗ ಒಂದು ಟ್ವಿಸ್ಟ್ ಬಂತು. ಹೌದು. ನಿಮಗೆ ಕ್ಯಾಪ್ಟನ್ಶಿಪ್ ಆಗ್ಲಿಕ್ಕೆ ಬೇಕಾದ್ರೆ ನೀವು ಟೀಮ್ ಅನ್ನು ಬಿಟ್ಟು ಬರ್ಬಹುದು, ಡೈರೆಕ್ಟ್ ಇದಕ್ಕೆ ನಾಮಿನೇಟ್ ಆಗ್ತೀವಿ. ಅದು ನೀವು ಸೆಲೆಕ್ಟ್ ಮಾಡ್ಬೇಕಂತ. ಅಲ್ಲಿ ಕಾರ್ಡ್ ಸೆಲೆಕ್ಟ್ ಮಾಡ್ಲಿಕ್ಕೆ ಇದ್ದು. ಅದರಲ್ಲಿ ಇಬ್ಬರು ಸೆಲೆಕ್ಟ್ ಮಾಡಿ, ರಘು ಮತ್ತೆ ಹೊಸಬ್ಳು ರಾಶಿ ಅಂತ ಹೆಸರು ಉಂಟು, ಹೊಸಬ್ಳು ಅವರು ಸೆಲೆಕ್ಟ್ ಮಾಡಿದ್ರು. ಅವರಿಗೆ ಟೀಮ್ ಬಿಟ್ಟು ಅವರನ್ನು ಸೆಲೆಕ್ಟ್ ಮಾಡಲಿಲ್ಲ. ನಿಮ್ಮ ಲೆಕ್ಕದಲ್ಲಿ ಅದು ಸರಿಯಾ ತಪ್ಪ? ಸೂರಜ್ ಮಾಡಿದ್ದು ಕರೆಕ್ಟ್ ಇದೆ. ಅವರು ಮಾಡಿದ್ದು ಒಂದು ಟೀಮ್ಗೋಸ್ಕರ. ಒಂದು ಟೀಮ್ ಅಂದ ಮೇಲೆ ಅದು ಮಾಡ್ಲೇಬೇಕು. ಅದು ಕ್ಯಾಪ್ಟನ್ ಅಂದ್ರೆ ನಾನು ಮಾತ್ರ ವಿನ್ ಆಗುದಲ್ಲ, ನನ್ನ ಹಿಂದೆ ಇದ್ದವರನ್ನು ಸಹ ನಾನು ನೋಡ್ಬೇಕು. ಹೌದು, ಒಂದು ಲೆಕ್ಕದಲ್ಲಿ ಕರ್ನಾಟಕದ ಜನತೆಯ ಆಧಾರದ ಮೇಲೆ ಕರೆಕ್ಟ್ ಸೂರಜ್ ಮಾಡಿದ್ದು ಕರೆಕ್ಟ್. ಹೌದು, ಅದು ಕೂಡ ಅವರ ಟೀಮ್ ಅಲ್ಲಿ ಹೊರಗಡೆ ಬಿತ್ತು. ಹೌದು, ಅಷ್ಟು ಮಾಡಿ ಸಹ ಅವನು ವಿನ್ ಆಗಲಿಲ್ಲ. ಆದ್ರೂ ಜನರಿಗೆ ನೋಡ್ಲಿಕ್ಕೆ ಅವನು ಮಾಡಿದ್ದು ಸರಿ ಅಂತ ನನಗೆ ಕಾಣ್ತದೆ. ಹೌದು, ಅದು ಕಾಣ್ತದೆ. ಬಟ್ ಇವಾಗ ಈ ಸೋಷಿಯಲ್ ಮೀಡಿಯಾ ನೋಡುವಾಗ ಕಾಣ್ತಾ ಇದೆ, ಸೂರಜ್ ಎಲ್ಲಿಯ ನಮ್ಮ ಅಶ್ವಿನಿಗೆ ಬಕೆಟ್ ಇಡ್ತಾ ಇದ್ದಾನೆ, ಮತ್ತೆ ಕಾಕ್ರೋಚ್ ಟೀಮಿಗೆ ಹೋಗಿ ಅಲ್ಲಿ ಬಕೆಟ್ ಇಟ್ಟಿದ್ದಾನೆ ಎಂಬ ಒಂದು ಮಾತು ಆಚೆ ಈಚೆ ಬರ್ತಾ ಇದೆ. ಯಾರು? ಸೂರಜ್ ಸೂರಜ್ ತಪ್ಪೇ ಮಾಡ್ಲಿಲ್ಲ. ಅಲ್ಲ, ನಿನ್ನೆ ಕಲಪೆ ಬಂತು, ಅಶ್ವಿನಿ ಗೌಡಲಿಗೆ ಕಲಪೆ ಬಂತು. ಈ ಸೂರಜ್ ಹೋಗಿ ಅಲ್ಲಿ ನೀವು ತರಕಾರಿ ಕಟ್ ಮಾಡಬೇಡ ಅಂತ ಒಂದು ಶಬ್ದ ಹೇಳಿದಾನಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಹಾಗೆ ಎಲ್ಲ. ಬಟ್ ಇಲ್ಲ, ನಾನು ನೋಡಿದ್ದೇನೆ, ನಾನು ನೋಡುವ ಪ್ರಕಾರ ಹಾಗೆ ಹೇಳಲಿಲ್ಲ ಅಂತ. ನಿನ್ನೆ ಎಪಿಸೋಡ್ ಅಲ್ಲಿ ಬರ್ಲಿಲ್ವೇನ? 24x7 ಅಲ್ಲಿ ಎಲ್ಲ ಹೌದೆಲ್ಲ ನೋಡಿದ ಜನಗಳು ಮಾಡಿದ್ದಾರೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ನೋಡಿದೆ. ಬಟ್ ನಿನ್ನೆ ಅಶ್ವಿನಿ ಗೌಡರಿಗೆ ಕಲಪೆ ಬಂತು. ಅವಳು ಮಾಡಿದ್ದು ನನ್ನ ಲೆಕ್ಕದಲ್ಲಿ ಅದು ಕರೆಕ್ಟ್ ಇಲ್ಲ. ಬಿಗ್ ಬಾಸ್ಗೆ ರೆಸ್ಪೆಕ್ಟ್ ಇಲ್ಲ, ಬಿಗ್ ಬಾಸ್ ಇಡೀ ಟೀಮಿಗೆ ರೆಸ್ಪೆಕ್ಟ್ ಕೊಡೋದಾಗಿ ಅವಳು ವರ್ತಿಸ್ತಾಳೆ ಎಂಬ ಅನಿಸಿಕೆ. ಅದು ಯಾರ್ದು ತಪ್ಪು ಗೊತ್ತುಂಟಾ? ಯಾರ್ದು? ಈ ಕ್ಯಾಪ್ಟನ್ ಆದ ರಘು ಉಂಟಲ್ಲ, ಅವರು ಸ್ವಲ್ಪ ಸ್ಟಿಕ್ ಇರ್ಬೇಕಿತ್ತು. ಹೌದಾ, ಸ್ಟಿಕ್ ಇರ್ಲಿಕ್ಕೆ ಅಶ್ವಿನಿ ಗೌಡರದ್ದು ನಾನು ಮಾಡಿದ್ದು ಕರೆಕ್ಟ್ ಆ ಟೈಪ್ ಅಲ್ಲಿ ಅವಳ ಥಿಂಕಿಂಗ್ ಇದೆ. ಉಲ್ಟಾ ಮಾಡಿ ಅವಳು ಕ್ಯಾಪ್ಟನ್ ಆದ್ರೆ ಎಲ್ಲರೂ ಹೇಗಿರ್ಬೇಕಿತ್ತು? ಅವಳನ್ನು ಎದುರಿಸಿ ನಿಲ್ಬೇಕಿತ್ತು ಒಳಗೆ. ಅಲ್ಲ, ಖಂಡಿತ. ಬಟ್ ಇಲ್ಲಿ ಇವರಲ್ಲಿ ಯಾಕೆ ಎದುರ್ತಾರಂತ ಗೊತ್ತಿಲ್ಲ. ಬಟ್ ಎದರದು ಏನಿಲ್ಲ, ಅವಳ ಬಾಯಿಗೆ ಎದುರಿಬಹುದು. ಅವಳು ಜೋರ್ ಮಾತಾಡಿ ನಾನು ಸಹ ಜೋರ್ ಮಾತಾಡಿದ್ರೆ ಏನಾಗುದಿಲ್ಲ. ಅದು ರಘು ಎಂತ ಮಾಡ್ಬೇಕಿತ್ತು, ಅದು ತರಕಾರಿ ಕಟ್ ಮಾಡ್ಲಿಕ್ಕೆ ಕೊಟ್ಟದಲ್ಲ, ಮಾಡ್ಲೇಬೇಕಂತ ಅವಳ ಹತ್ರ ವಾದ ಮಾಡ್ಬೇಕಿತ್ತು. ಅದು ಮಾಡುದಿಲ್ಲ. ಆದ್ರೆ ಅಲ್ಲಿ ಇಷ್ಟು ಕೆಮರಾ ಉಂಟು ಒಳಗೆ, ಆ ಕೆಮರಾದಲ್ಲಿ ಹೋಗಿ ಏನ್ ಮಾಡ್ಬೇಕಂತ ಬಿಗ್ ಬಾಸ್ ಕೇಳ್ಬೇಕು. ಅದನ್ನು ರಘು ಮಾಡೋದಾಗಿ ಕಾಣ್ತಾ ಇದ್ದಾನೆ. ಮಾಡ್ಬೇಕಿತ್ತು. ಅವ ಯಾಕೆ ಮಾಡ್ಲಿಲ್ಲ? ಅವ ಕಟ್ ಮಾಡ್ಲಿಲ್ಲ ಅಂತ ಇವರೆಂತ ಒಗ್ಗರಣೆ ಪುಳಿ ರೈಸ್ ಅಂತ ಅದು ತಿಂದಿದ್ದಾರೆ. ಇವರು ಹೋಗಿ ಕ್ಯಾಮರಾ ಹತ್ರ ಇಲ್ಲ, ಬಿಗ್ ಬಾಸ್ ಅವರು ತರಕಾರಿ ಕಟ್ ಮಾಡ್ಲಿಕ್ಕೆ ಕೊಟ್ಟದು ಮಾಡ್ಲಿಲ್ಲ, ನಾವ್ ಎಂತ ಮಾಡ್ಬೇಕಂತ ಒಂದು ಕ್ಯಾಮರಾದಲ್ಲಿ ಕೇಳ್ಬೇಕು. ಇದು ಯಾರ್ದು? ಕ್ಯಾಪ್ಟನ್ ತಪ್ಪು. ಇನ್ನೊಂದು ಗಿಲ್ಲಿ ನಟ ಮತ್ತು ಕಾವ್ಯ ಇಬ್ರು ಒಟ್ಟಿಗೆ ಲಾಸ್ಟ್ ವೀಕ್ ಅಲ್ಲಿ. ಈ ಸಲ ಹೊಸೊಬ್ಳು ಅಲ್ಲಿ ಎಂಟರ್ ಆದ್ರು. ಬಟ್ ಗಿಲ್ಲಿ ನಟ ಅವಳ ಹಿಂದೆ ಸುತ್ತುತ್ತಾ ಇದ್ದು ಎಪಿಸೋಡ್ ಅಲ್ಲೆಲ್ಲ ಕಾಣ್ತಾ ಇತ್ತು. ಇವಾಗ ಇಲ್ಲ, ಫಸ್ಟ್ ಒಂದು 2 days. ಬಟ್ ಅದು ಎಲ್ಲಿ ಆ ಗಿಲ್ಲಿ ನಟನಿಗೆ ಸ್ವಲ್ಪ ಹಿನ್ನಡೆ ಮಾಡಿದ ಕಾಮಿಡಿ ನಟ ಹೌದು. ಬಟ್ ಅಷ್ಟು ಕಾವ್ಯಲಿಗೆ ಹರ್ಟ್ ಮಾಡಿ ಅಷ್ಟು ಹತ್ರ ಮಿಂಗಿಲ್ ಆಗ್ತಾ ಇದ್ದಾನೆ. ಬಟ್ ಅವನ ಸ್ವಲ್ಪ ಓವರ್ ಅಂತ ಕಾಣಲಿಲ್ಲ ನನ್ಗೆ. ಬಟ್ ಕಾಣ್ಲಿಲ್ಲ, ಜನರಿಗೆ ಹೇಗೆ ಕಾಣ್ತದೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲರ ಹತ್ರ
ನಿಂಗೆಲ್ಲ ಆಗ್ತದೆ, ಎಲ್ಲರ ಹತ್ರ ಅವಳ ಹತ್ರ ಹೋಗ್ತಾನೆ, ಇವಳ ಹತ್ರ ಹೋಗ್ತಾನೆ, ಎಲ್ಲರ ಹತ್ರ ಮಾತಾಡ್ತಾನೆ. ಬಟ್ ಅವ ಮಾಡಿ ಸ್ವಲ್ಪ ಓವರ್ ಆಕ್ಟ್ ಅಂತ ಸ್ವಲ್ಪ ಆಗಿರಬಹುದು. ನನಗೆ ಕಂಡ ವಿಷಯ ಆಗಿ ಸ್ವಲ್ಪ ಓವರ್ ಆಕ್ಟ್, ಸ್ವಲ್ಪ ಓವರ್ ಮಾಡಿದ. ಅವಳ ಬಟ್ಟೆಯನ್ನು ಇಟ್ಕೊಂಡು ಹೋಗುದು ಹಿಂದ್ಗಡೆ, ಅವಳ ಹಿಂದೆಯನ್ನು ಸುತ್ತುದು, ನನಗೆ ಏನಾದ್ರು ಕರೆಕ್ಟ್ ಅಂತೂ ಕಾಣಲಿಲ್ಲ. ಮತ್ತೆ ನಮ್ದು ರಕ್ಷಿತನದು ಒಂದು ತಪ್ಪುಂಟು. ಈ ನೀರುಳ್ಳಿ ತರಕಾರಿ ಎಲ್ಲ ಜೈಲಲ್ಲಿ ಹೋಗಿ ಕಟ್ ಮಾಡಿ ಕೊಡ್ಬೇಕಂತ ರೂಲ್ಸ್ ಬುಕ್ ಅಲ್ಲಿ ಉಂಟು. ಸಿಪ್ಪೆ ತೆಗೆದು ಕೊಡಬಾರ್ದಿತ್ತು ರಕ್ಷಿತಾ. ಹೌದು, ಅದೊಂದು ಅದು ತೆಗೆದು ಕೊಟ್ಟಲ್ಲ, ಅವ್ರು ಕಟ್ ಮಾಡಿ ಕೊಟ್ಲ. ಯಾಕೆ ಇವಳು ತಪ್ಪು ಮಾಡಿದ್ದು? ಒಂದದು. ಮತ್ತೊಂದು, ರಕ್ಷಿತಾಳಿಗೆ ಕಾಕ್ರೋಚ್ ಏನ ಸೆಡೆ ಅಂತ ಹೇಳಿ ಒಂದು ವರ್ಡ್ ಯೂಸ್ ಮಾಡಿದ್ದಾನೆ, ಬ್ಯಾಡ್ ವರ್ಡ್ ಅನ್ನು ಒಂದು ಅದು ಇವತ್ತು ಕಿಚ್ಚ ಸುದೀಪ್ ಸರ್ ಕೇಳ್ಬೇಕು. ಅಲ್ಲ, ಇವತ್ತು ಕಿಚ್ಚ ಸುದೀಪ್ ಸರ್ ಅಶ್ವಿನಿಗೆ ಕ್ಲಾಸ್ ಮಾಡುದಾ, ಕಾಕ್ರೋಚಿಗೆ ಕ್ಲಾಸ್ ಮಾಡುದಾ, ಇಲ್ಲ ಅವರು ಹೊಸಬ್ರು ಬಂದವರಿಗೆ ಕ್ಲಾಸ್ ಮಾಡುದು? ಅಲ್ಲ, ಅವರು ಎಲ್ಲಿ ನ್ಯಾಯ ಉಂಟದು ನ್ಯಾಯನೇ ಹೇಳ್ತಾರೆ. ಮೊನ್ನೆ ನೋಡಿ ಸರಿ ಅಂತ ಸರಿ ಅವರು ನ್ಯಾಯ ಮಾಡಿದ್ದಾರೆ. ಈ ಸಲ ಸಹ ಅವರು ಕಿಚ್ಚ ಸುದೀಪ್ ಸರ್ ಬಿಡುದಿಲ್ಲ ಅಂತ ನನಗೆ ಒಂದು ಭ್ರಮೆ ಉಂಟು. ಭ್ರಮೆ ಅಲ್ಲ, ಅದು 100% ನಾವು ಕ್ಲಾಸ್ ತಕೊಳ್ಳೇಬೇಕು, ಮಾಡ್ಲೇಬೇಕು. ಅಶ್ವಿನಿ ಗೌಡ ಆಲ್ಮೋಸ್ಟ್ ಪ್ರಖ್ಯಾತಿಯಿಂದ ಕುಖ್ಯಾತಿಗೆ ಬಂದಾಗಿ ಕಾಣ್ತಾ ಇದೆ. ಅವಳು ಜೈಲಲ್ಲಿ ಹೋದಾದ ನಂತರ 15 ನಿಮಿಷಕ್ಕೆ ವಾಶ್ರೂಮ್ಗೆ ಹೋಗ್ಲಿಕ್ಕೆ ಉಂಟು, ಅದು ತಪ್ಪು. ಮತ್ತೆ ರೂಲ್ಸ್ ಅನ್ನು ಬ್ರೇಕ್ ಮಾಡಿದ್ದು ಅದು ತಪ್ಪು. ಎಲ್ಲ ಬಿಗ್ ಬಾಸ್ ಅವಳದೇ ಅಂತ ಅವಳು ಎನಿಸ್ತಾಳೆ. ಒಂದು ಎನಿಸ್ತಾಳೆ. ಬಿಗ್ ಬಾಸ್ ಎಲ್ಲ ಒಂದು ಕಡೆ ಅವಳಿಗೆ ಸಪೋರ್ಟ್ ಮಾಡಿದಾಗೆ ಕಾಣುದಿಲ್ವಾ ಹೊರಗಡೆ ನಮಗೆ ಜನಗಳಿಗೆ ನೋಡುವಾಗ? ಯಾಕಂತ ಬಿಗ್ ಬಾಸ್ ಒಂದು ಏನಾದ್ರು ನಾನು ಎಂತ ಹೇಳುದು ಗೊತ್ತುಂಟ ನಿಮಗೆ, ಈಗ ಅವಳು ಜೈಲಿಂದ ತಪ್ಪು ಮಾಡಿದಳಲ್ಲ, ಅದು ಅನೌನ್ಸ್ಮೆಂಟ್ ಮಾಡ್ಬೇಕು. ಬಿಗ್ ಬಾಸ್ ಡೈರೆಕ್ಟ್ ನಾಮಿನೇಟ್ ಮಾಡ್ಬೇಕು. ನೀವು ಮಾಡಿದ್ದು ತಪ್ಪು ಅಂತ ಅವಳು ಹೇಳ್ಬೇಕು. ಇನ್ನೊಮ್ಮೆ ನೆಕ್ಸ್ಟ್ ವೀಕಿಗೆ. ಈಗ ಇವಳು ಮಾಡಿದ್ದು ತಪ್ಪು. ಈಗ ರಘು ಜೈಲಿಗೆ ಹೋದ ನಂತರ ರಘು ಸಹ ಇವಳ ಹಾಗೆ ಮಾಡ್ತಾನಲ್ಲ, ಮತ್ತೆ ಬಾಕಿಯವರು ಕೂಡ ಮಾಡ್ತಾರೆ, ಸೇಮ್ ಮಾಡ್ತಾರೆ. ಡೌಟ್ ಇಲ್ಲ, ಅದರಲ್ಲಿ ಡೌಟ್ ಇಲ್ಲ. ಇಷ್ಟು ವರ್ಷ ನೋಡಿದ ಬಿಗ್ ಬಾಸ್ಗೆ ಈ ವರ್ಷ ನೋಡುವ ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ಗಳಿಗೆ, ಬಿಗ್ ಬಾಸ್ಗೆ ಹೇಳ್ತಲ್ಲ ಕಂಟೆಸ್ಟೆಂಟ್ ಏನೋ ನನಗೆ ತುಂಬಾ ಡಿಫ್ರೆನ್ಸ್ ಕಾಣ್ತಾ ಇದೆ. ತುಂಬಾ ಉಂಟು, ತುಂಬಾ ಆನಂದ್. ಅದರ ಒಳಗೆ ಜೈಲ್ ಅಂತ ಅವರಿಗೆ ಮಂಡೆಯಲ್ಲೇನೇ ಇಲ್ಲ. ಜೈಲ್ ಅಂದ್ರೆ ಏನಂತ ಅವ್ರಿಗೆ ಗೊತ್ತಿಲ್ಲ. ಅಲ್ಲ, ಈ ಸಲ ಕಂಟೆಸ್ಟೆಂಟ್ ಗಳಿಗೆ ಸ್ವಲ್ಪ ಕೊಂಬು ಎಲ್ಲ ಜಾಸ್ತಿ ಇದ್ದಾಗ ಕಾಣ್ತಾ ಉಂಟು. ಅವಳಿಗೆ ಅಂತ ಆಲ್ಮೋಸ್ಟ್ ತುಂಬಾ ಜನಗಳಿಗೆ ಕಾಣ್ತಾ ಉಂಟು. ಒಂದು ಅದು ಸ್ವಲ್ಪ ಕಿಚ್ಚ ಸುದೀಪ್ ಸ್ವಲ್ಪ ಕ್ಲಾಸ್ ಕಡಕ್ ತಕೊಂಡ್ರೆ ಸ್ವಲ್ಪ ಒಳ್ಳೆದಿತ್ತು. ನಮ್ಮ ರಕ್ಷಿತಾಳಿಗೆ ಅವಳು ಸ್ವಲ್ಪ ಚಿಕ್ಕವಳ ಅಂತ ಹೇಳಿ ಅವಳಿಗೆ ತುಳಿಯುವುದು ಅದು ಆಗ್ತಾನೆ ಇದೆ. ಬಿಗ್ ಬಾಸ್ ಅಲ್ಲಿ ಮಾಡ್ತಾನೆ ಇದ್ದಾರೆ. ಅವಳು ಚಿಕ್ಕದ್ರ ಒಂದು ಕೀರ್ತಿ ದೊಡ್ಡದಿದೆ, ಬಟ್ ಹುಷಾರಿದ್ದಾಳೆ ಅವಳು. ಯಾರಿಗೂ ಕೂಡ ಬಿಟ್ಟು ಕೂಡ ಹುಡುಗಿ ಅಲ್ಲ, ಅದಂತೂ ಖಂಡಿತ. ಈ ಸಲ ನನ್ನ ಲೆಕ್ಕದಲ್ಲಿ ಗಿಲ್ಲಿ ಇಲ್ಲದ ರಕ್ಷಿತಾ ಕಪ್ ಹೊಡೆಯುವಾಗ ಕಾಣ್ತಾ ಇದೆ. ಯಾರು ಗಿಲ್ಲಿ ಇಲ್ಲದ ರಕ್ಷಿತಾ? ಅದು ಇನ್ನು ಸ್ವಲ್ಪ ದಿನ ಉಂಟಲ್ಲ. ಆಟ ಒಳ್ಳೆದಾಗಿ ಆಟ ಆಡಿದ್ದಾರೆ, ಆಟದಾಗೆ ಆಡಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಗಿಲ್ಲಿ ಮತ್ತು ರಕ್ಷಿತಾ ಆಟದಾಗಿನ ಆಡುವಾಗೆ ನಂಗೆ ಕಾಣ್ತಾ ಇದೆ. ಅವರ ಸ್ವಲ್ಪ ಸ್ಟ್ರಾಟಜಿ, ಅವರ ಸ್ವಲ್ಪ ಪ್ಲಾನಿಂಗ್ಸ್ ಸ್ವಲ್ಪ ಆ ರೀತಿಯಲ್ಲಿ ಮಾಡಿದಾಗೆ ನನ್ಗೆ ಅಂತೂ ಕಾಣ್ತಾ ಇಲ್ಲ. ರಕ್ಷಿತಾ ನೋಡಿ, ಮೊನ್ನೆ ಅವಳೊಂದು ಇದು ಕಾಯಿನ್ಸ್ ಗೇಮ್ ಮಾಡಿದಲ್ಲ, ಅವಳು ಒಂದು ವಿನ್ ಆಗ್ಬೇಕಂತ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಗಂಡಸರ ಪಾಕೆಟ್ ಇಂದ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಲ್ಲೆಲ್ಲಿ ಬೆಚ್ಚಿಟ್ಟು ಎಲ್ಲ ಇಟ್ಟಿದ್ದಾರೆ. ಆದ್ರೂ ಏನು ಅವಳ ಟೀಮಿಗೆ ಸಿಕ್ಲಿಲ್ಲ. ಅದೇನು ನಾನು ತಪ್ಪಂತ ಹೇಳುದಿಲ್ಲ. ಆಟ ಆಡಿದಲ್ಲಿ ತುಂಬಾ ಬ್ರಿಲಿಯಂಟ್ ಆಗಿ ಕೂಡ ಯೋಚನೆ ಮಾಡಿ ಎಲ್ಲ ಮಾಡ್ತಾ ಮಾತ್ರ ಎಲ್ಲರೂ ಅವಳಿಗೆ ಟಾರ್ಗೆಟ್ ಮಾಡ್ತಾರೆ. ಟಾರ್ಗೆಟ್ ಈಗಲೂ ಮಾಡ್ತಾರೆ ಅದೇ, ಬಟ್ ಅವಳಿಗೆ ಟಾರ್ಗೆಟ್ ಯಾಕೆ ಅಂತ ಗೊತ್ತಿಲ್ಲ ನನಗೆ. ಅವಳು ಆಕ್ಚುಲಿ ಎಲ್ಲರಿಗಿಂತ ಚಿಕ್ಕವಳು, ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು. ಯಾಕಂದ್ರೆ ಬಿಗ್ ಬಾಸ್ ನೇರ ಮಾತಾಡ್ತಾಳೆ, ಎಲ್ಲಿ ಏನು ಉಂಟಲ್ಲ ಅದು ನೇರವಾಗಿ ಹೇಳ್ತಾಳೆ, ಅದು ಕೆಲವರಿಗೆ ಇಷ್ಟ ಆಗುದಿಲ್ಲ. ಈಗ ಇಲ್ಲಿ ಎಂತ ಆಯ್ತಂತ ಇಲ್ಲೇ ಅವಳು ಸ್ಪಾಟ್ ಅಲ್ಲಿ ಮಾತಾಡ್ತಾಳೆ. ಹೌದು, ಸ್ಪಾಟ್ ಅಲ್ಲಿ ಖಂಡಿತ ಅದು ನೇರ ಅವಳು ಮಾತಾಡ್ತಾಳೆ. ಈಗ ಮುನ್ನೆ ನೋಡು, ಅವಳು ಯಾರಿಗೆ ಅದು ಹೊಸತೊಬ್ಬಳು ಬಂದಿದ್ದಾಳಲ್ಲ, ಅವಳ ಹತ್ರ ಏನೋ ಚರ್ಚೆ ಆಯ್ತು, ನೇರ ಅಲ್ಲೇ ಯಾರು ಮಾತು ಕೇಳಿ ಯಾರು ಹೇಳಿ ಕೊಟ್ಟದ್ದು ಅವಳ ಸ್ವಂತ ಬಟ್ ಅಲ್ಲಿ ಬಾಕಿಯವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಎರಡು ಟೀಮ್ ಆಗಿದೆ. ಅಲ್ಲಿ ಇದು ಅಶ್ವಿನಿದ್ದು ಟೀಮ್, ಈ ಕಡೆ ಇವರದ್ದು. ಬಟ್ ಅವರ ಆ ವಿಷಯದಲ್ಲಿ ನೇರವಾಗಿ ಅದೇ ಸ್ಪಾಟ್ ನಮ್ಮ ಕರ್ನಾಟಕದ ಜನತೆಗೆ ಬೇಕೇ ಅದು.
ಒಳ್ಳೇದು, ಆತರ ಮಾಡ್ಬೇಕು. ಬೇಕಾದ್ರೆ ನಾವು ಜನ ಸಪೋರ್ಟ್ ಮಾಡ್ತಾರೆ. ಅಲ್ಲ, ನಾವು ಇವತ್ತಿಲ್ಲಾದ್ರೆ ನಾಳೆ ಅಲ್ಲಾದ್ರೆ ಹೊರಗೆ ಬರ್ಬೇಕು, ಫೈಟ್ ಮಾಡ್ಬೇಕು. ಅದ್ರೊಳಗೆ ಜನಗಳು ಸ್ವಲ್ಪ ಇದು ಮಾಡಿ ಜನಗಳಿಗೆ ಎಂಟರ್ಟೈನ್ ಮಾಡಿ ಬರುವ ಅಂತ ಹೇಳಿ ಅವಳದೊಂದು ಯೋಚನೆ ನೋಡುವ. ಇವತ್ತು ಕಿಚ್ಚ ಸುದೀಪ್ ಸರ್ ಯಾವ ರೀತಿ ನಮಗೆ ಇವತ್ತಿಗೆ ಕ್ಲಾಸ್ ತಗೊಳ್ತಾರೆ ಕಾದು ನಿಂತು ನೋಡ್ಬೇಕು. ಹೌದು, ಇವತ್ತು ಏನಾಗ್ತದೆ ಅಂತ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾವು ತಿಳಿಸ್ತೇವೆ. ಜನಗಳಿಗೆ ತಿಳಿಸುವ. ನಮಸ್ತೆ.